ನಮಸ್ಕಾರ ವೀಕ್ಷಕರೇ, ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಡೆದ ಪತ್ರಿಕಾಗೋಷ್ಠಿಯಲ್ಲಿ DSS ಜಿಲ್ಲಾ ಸಂಚಾಲಕರು BV ಆನಂದ್ ರವರು ಮಾತನಾಡಿ, ನಮ್ಮ ಜಿಲ್ಲೆಯ ನಾಯಕರಾದ N ವೆಂಕಟೇಶಪ್ಪ ಹಾಗೂ N ಮುನಿಶಾಮಪ್ಪನವರು ನನ್ನ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿರುವುದು ಖಂಡನೀಯ ಎಂದರು. ನಾವು ಇದುವರೆಗೆ ಅವರ ಜೊತೆ ಸಂಘಟನೆ ಮಾಡಿಕೊಂಡು ಬಂದಿರುತ್ತೇವೆ. ಅವರ ಮೇಲೆ ಗೌರವವಿದೆ ಎಂದರು. ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ ಸಂವಿಧಾನ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಪತ್ರಿಕಾಗೋಷ್ಠಿ ನಡೆಸಿರೋ ಉದ್ದೇಶ ಏನಂದರೆ, ಈ ಹಿಂದೆ ನಮ್ಮ ಜಿಲ್ಲಾ ನಾಯಕರುಗಳು N ವೆಂಕಟೇಶಣ್ಣ ಮತ್ತು N ಮುನಿಶಾಮಣ್ಣ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ಜನವರಿ 27ನೇ ತಾರೀಕು. ಅವರು ಕೆಲವು ಆರೋಪಗಳನ್ನು ಮಾಡ್ತಾರೆ ನನ್ನ ಮೇಲೆ. ಸಂಘಟನೆಯನ್ನು ಲೆಟ್ರೇಟ್ ಮೇಲೆ ದುರುಪಯೋಗ ಮಾಡ್ಕೊಂಡಿದ್ದಾರೆ ಮತ್ತು ನಮ್ಮ ಹೆಸರುಗಳನ್ನು ಹಾಕ್ಕೊಂಡಿದ್ದಾರೆ ಅಂತೇಳಿಬಿಟ್ಟು ಇಬ್ಬರು ನಾಯಕರುಗಳು ಆರೋಪ ಮಾಡ್ತಾರೆ. ನಾವು ಹೇಳೋಕ್ಕೇನು ಬಯಸ್ತೀವಂದರೆ, ಅವರು ನಮ್ಮ ಜಿಲ್ಲೆಯ ಆಸ್ತಿ, ದಲಿತ ಚಳವಳಿಯನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ನಾಯಕರುಗಳು. ನಾವೆಲ್ಲ ಅವ್ರು ನೋಡಿಕೊಂಡು DSSಲ್ಲಿ ಬೆಳೆದಿದ್ದೀವಿ. ಮತ್ತು ಅವ್ರು ಹೇಳ್ದಂತೆ ಇಷ್ಟು ವರ್ಷಗಳ ಕಾಲ ಚಳವಳಿಯಲ್ಲಿ ಪ್ರಾಮಾಣಿಕವಾಗಿ ನಿಯತ್ತಾಗಿ ನಾವು ಕಾರ್ಯನಿರ್ವಹಿಸ್ಕೊಂಡು ಬಂದಿದ್ದೀವಿ. ಇತ್ತೀಚೆಗೆ ಒಂದು 5 ವರ್ಷಗಳಿಂದ ಜಿಲ್ಲೆಯಲ್ಲಿ ಆಂತರಿಕ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗಿ ಜಿಲ್ಲೆಯಲ್ಲಿ ಕೆಲವು ವ್ಯಕ್ತಿಗಳ ಕೈವಾಡದಿಂದ ಈ ದಲಿತ ಸಂಘರ್ಷ ಸಮಿತಿಗೆ ಭಾಳ ಹಿನ್ನಡೆ ಆಗ್ತಾಯಿದೆ. 5 ವರ್ಷಗಳಿಂದ ಯಾವುದೇ ಚಟುವಟಿಕೆಗಳಿಲ್ಲ. ಅದನ್ನು ನಾವು ಪ್ರಶ್ನೆ ಮಾಡ್ತೀವಿ ಮತ್ತು ಹಿರಿಯರಿಗೆ ಹೇಳ್ತೀವಿ, ಈ ರೀತಿ ಜಿಲ್ಲೆಯಲ್ಲಿ ಸಂಘಟನೆ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗ್ತಾಯಿದೆ, ಇದನ್ನು ಸರಿಪಡಿಸಿ ನೀವು ಅಂತ ಭಾಳಷ್ಟು ಸಾರಿ ಅವ್ರಿಗೆ ಹೇಳಿದ್ರು ಕೂಡ ಅವರು ಸರಿಪಡಿಸೋಣ ಅಂತ ಹೇಳ್ಬಿಟ್ಟು 5-6 ವರ್ಷಗಳು ಕಾಲಹರಣ ಮಾಡಿದ್ರು. ಅದಕ್ಕೆ ನಾವೇನು ಮಾಡ್ತೀವಿ, ಇದನ್ನು ರಾಜ್ಯ ಸಮಿತಿ ಗಮನಕ್ಕೆ ತರ್ತೀವಿ. ನಮ್ಮ ರಾಜ್ಯ ಸಂಚಾಲಕರು ಗುರುಪ್ರಸಾದ್ ಕರಗೋಡು ಮತ್ತು ಸಂಘಟನಾ ಸಂಚಾಲಕರು ಮರಿಯಪಳ್ಳಿ ಅಂತ ಅವ್ರ ಗಮನಕ್ಕೆ ತಂದಾಗ ಅವರು ಹಿರಿಯ ನಾಯಕರೊಟ್ಟಿಗೆ ಚರ್ಚೆ ಮಾಡಿ ಇದನ್ನು ಸರಿಪಡಿಸಿ ಅಂತ ಹೇಳಿಬಿಟ್ಟು ಕೊಂಡಜ್ಜಿ ಸಮುದಾಯ ಭವನದಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ. ಆ ಸಂದರ್ಭದಲ್ಲಿ ಕಾರ್ಯಕ್ರಮ ಆದ ನಂತರ ಹಿರಿಯ ನಾಯಕರನ್ನ ಕರೆಸಿ ನಮ್ಮನ್ನ ಕರೆಸಿ ಒಂದು ಸಜೆಷನ್ ಮಾಡ್ತಾರೆ. ಆಗ ಇದೇ ಹಿರಿಯ ನಾಯಕರು ವೆಂಕಟೇಶಣ್ಣ ಮತ್ತು ಮುನಿಶಾಮಣ್ಣ, ಈ ವಿಚಾರದಲ್ಲಿ ನಮ್ಮದು ತಪ್ಪಿದೆ, ನಾವು ಸರಿಪಡಿಸ್ತೀವಿ, ಈಗ ಇರ್ತಕ್ಕಂಥ ಏನು ಹುಡುಗರು ಮತ್ತು ನಾಯಕರು ಇದ್ದಾರೆ ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ. ಆದರೂ ಕೂಡ ಮತ್ತೆ ನಿರ್ಲಕ್ಷ್ಯ ಮಾಡ್ತಾರೆ. ಅದರಿಂದ ನಾವು ಪದೇ ರಾಜ್ಯ ಸಮಿತಿಗೆ ಮನವಿ ಮಾಡ್ತೀವಿ, ಇದನ್ನು ಸರಿಪಡಿಸಲೇಬೇಕು ಅಂತ ಹೇಳಿದಾಗ ಅವರು ಜಿಲ್ಲಾ ಸಮಿತಿಗೆ ಸೂಚನೆ ಕೊಡ್ತಾರೆ. ಈ ನಿಮ್ಮ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲೂ ಗುಂಪುಗಳಾಗಿ ವಿಂಗಡಣೆ ಆಗ್ತಾಯಿದೆ, ಇದನ್ನು ಸರಿಪಡಿಸಿ ಮತ್ತು ನೀವು ಎಲ್ಲರನ್ನ ವಿಶ್ವಾಸದಿಂದ ತಗೊಂಡೋಗಿ ಅಂತ ಹೇಳ್ತಾರೆ. ಆದರೂ ಕೂಡ ಈಗಿರ್ತಕ್ಕಂಥ ಜಿಲ್ಲಾ ಸಮಿತಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸೋದಿಲ್ಲ. ಬದಲಾಗಿ ಅವ್ರು ಯಾರು ಬೇಕೋ ಅಂಥವ್ರು ಮಾತ್ರ ಮನ್ನಣೆ ಕೊಟ್ಟು ಉಳಿದಂಥ ಪ್ರಾಮಾಣಿಕ ನಿಷ್ಠಾವಂತ ಕಾರ್ಯಕರ್ತರನ್ನು ಸೈಡ್ಗೆ ತಳ್ಳುವಂಥ ಕೆಲಸನ ಮಾಡ್ಕೊಂಡು ಬಂದಿದ್ದರು. ಇದನ್ನೆಲ್ಲ ನಾವು ಮತ್ತೆ ಜಿಲ್ಲಾ ಸಮಿತಿಗೆ ಮನವರಿಕೆ ಮಾಡಿದ್ದರಿಂದ ಅವ್ರೇನು ಮಾಡ್ತಾರೆ, ರಾಜ್ಯ ಸಮಿತಿ ಮಾತಿಗೆ ಅವರು ಬೆಲೆ ಕೊಡದೇ ಇದ್ದಿದ್ದರಿಂದ ಜಿಲ್ಲಾ ಸಮಿತಿ ಅವರು ನೇರವಾಗಿ ನಾವು 2024ನೇ ಇಸ್ವಿಯಲ್ಲಿ ಕೊಂಡಜ್ಜಿ ಸಮುದಾಯ ಭವನದಲ್ಲಿ ಒಂದು ದೇಶ ಒಂದು ಚುನಾವಣೆ ಅಂತ ಕಾರ್ಯಕ್ರಮ ಇತ್ತು. ಕಾರ್ಯಕ್ರಮ ಆದ ನಂತರ ಬಾಗೇಪಲ್ಲಿ ತಾಲೂಕು ಕಾರ್ಯಕರ್ತರು, ನಾವು ಚಿಕ್ಕಬಳ್ಳಾಪುರದವರು, ಶಿಡ್ಲಘಟ್ಟದವರು ಎಲ್ಲ ಸೇರಿ ಅವ್ರ ಗಮನಕ್ಕೆ ತಂದ್ವಿ. ಆಗ ಈ ಜಿಲ್ಲೆ ಹಿರಿಯ ನಾಯಕರಿಗೆ ಜವಾಬ್ದಾರಿ ಕೊಟ್ಟರು. ನಾವು ಇದು ಸರಿಪಡಿಸಿವಂದರೆ ಅವ್ರು ಸರಿಪಡಿಸೋ ಕೆಲಸ ಇದುವರೆಗೂ ಮಾಡಲಿಲ್ಲ. ಈಗ ರಾಜ್ಯ ಸಮಿತಿ ಈ ಜಿಲ್ಲೆಯ ವಿದ್ಯಮಾನಗಳನ್ನೆಲ್ಲ ಗಮನಿಸ್ತು, ಜಿಲ್ಲಾ ಸಮಿತಿಗೆ ಸೂಚನೆ ಕೊಡ್ತು, ಹಿರಿಯ ನಾಯಕರಿಗೂ ಕೂಡ ಹೇಳಿದ್ರು. ಇವರು ಸರಿಪಡಿಸ್ದೇ ಇದ್ದ ಕಾರಣದಿಂದ ಅವರೇನು ಮಾಡಿದ್ರು, ಒಂದು ತಾತ್ಕಾಲಿಕವಾಗಿ ಈ ಜಿಲ್ಲೆಯಲ್ಲಿ ಸಂಘಟನೆಯನ್ನು ನಿರ್ವಹಿಸಲಿಕ್ಕೆ ಒಂದು ಸಮಿತಿ ಬೇಕು. ಆದ್ದರಿಂದ ಆನಂದ್ ಮತ್ತು ಇತರೆ ಏನು ಪದಾಧಿಕಾರಿಗಳು ಇದ್ದಾರೆ ಒಂದು ಲೆಟ್ರ್ ಕಳಿಸ್ತಾರೆ. ಅವರು ಡಿಸೆಂಬರ್ 24ನೇ ತಾರೀಕು ಈ ಜಿಲ್ಲೆಗೆ ಒಂದು ಲೆಟ್ರ್ ಕರೆಸಿ, ಇದೇ ನಮ್ಮದು ಅಧಿಕೃತ ಸಮಿತಿ, ಈ ಸಮಿತಿ ಮೂಲಕ ದಲಿತ ಸಂಘರ್ಷ ಸಮಿತಿ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸುವುದು ಅಂತ ಒಂದು ನೇಮಕ ಪತ್ರ ಕಳಿಸ್ತಾರೆ. ಆ ನೇಮಕ ಪತ್ರವನ್ನು ಅಂಬೇಡ್ಕರ್ ಭವನದಲ್ಲಿ ಡಿಸೆಂಬರ್ 27ನೇ ತಾರೀಕು ಕಾರ್ಯಕ್ರಮ ಮಾಡಿ ಹಿರಿಯ ಮುಖಂಡರಾದಂಥ ಜಂಗಮಪ್ಪ ಅವ್ರ ಮುಖಾಂತರ ಘೋಷಣೆ ಮಾಡಲಾಗ್ತದೆ. ಇದನ್ನು ಇವರು ಸ್ವತಃ ಆನಂದೇ ಘೋಷಣೆ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಅದು ತಪ್ಪು. ಅದು ಹಿರಿಯ ನಾಯಕರ ಮುಖಾಂತರ ಘೋಷಣೆ ಮಾಡಿರ್ತಕ್ಕಂಥದ್ದು. ಅದರಿಂದ ರಾಜ್ಯ ಸಮಿತಿ ಏನು ತೀರ್ಮಾನ ತಗೊಂಡಿದೆ, ಅವ್ರು ಏನು ಆದೇಶ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾವು ಜಿಲ್ಲಾ ಸಮಿತಿ ಪಾಲನೆ ಮಾಡ್ತಾಯಿದ್ದೀವಿ.
ಇವಾಗ ಸರ್ ಜಿಲ್ಲೆಯಲ್ಲಿ ನಿಮ್ಮ ಸಂಘಟನೆ ಯಾವ ಮಟ್ಟ ಮುಂದಿನ ದಿನಗಳಲ್ಲಿ ಯಾವ ಕಾರ್ಯರೂಪ ರೂಪಿಸಿಕೊಂಡಿದೆ ಸರ್, ಈಗಾಗಲೇ ರಾಜ್ಯ ಸಮಿತಿ ಆದೇಶದಂತೆ 3 ತಾಲೂಕುಗಳಲ್ಲಿ ತಾಲೂಕು ಸಮಿತಿಗಳನ್ನು ಆಯ್ಕೆ ಮಾಡಿದ್ದೀವಿ. ಏನು 19ನೇ ತಾರೀಕು ಬಾಗೇಪಲ್ಲಿ ತಾಲೂಕು, 21ನೇ ತಾರೀಕು ಶಿಡ್ಲಘಟ್ಟ ತಾಲೂಕು, 27ನೇ ತಾರೀಕು ಚಿಕ್ಕಬಳ್ಳಾಪುರ ತಾಲೂಕುಗಳಲ್ಲಿ ನೂತನ ತಾಲೂಕು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದೀವಿ. ಮುಂದೆ ಚೇಳೂರು ತಾಲೂಕಲ್ಲಿ 12ನೇ ತಾರೀಕು, ಇದೇ ತಿಂಗಳ 12ನೇ ತಾರೀಕು ಹೊಸ ಆಯ್ಕೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡ್ತಾಯಿದ್ದೀವಿ. ಮುಂದೆ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ ಆಯ್ಕೆ ಮಾಡ್ತೀವಿ. ನಂತರ ಮಾರ್ಚಿ ಅಥವಾ ಏಪ್ರಿಲ್ ತಿಂಗಳಿನಲ್ಲಿ ಜಿಲ್ಲಾ ಮಟ್ಟದ ದೊಡ್ಡ ಸಮ್ಮೇಳನ ಇಟ್ಕೊಳ್ತೀವಿ. ಆ ಸಮ್ಮೇಳನಕ್ಕೆ ನಮ್ಮ ರಾಜ್ಯ ಸಮಿತಿ ಪದಾಧಿಕಾರಿಗಳೆಲ್ಲರೂ ಬರ್ತಾರೆ. ಇಲ್ಲಿನ ಹಿರಿಯ ನಾಯಕರು ಕೂಡ ಬರ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಎಲ್ಲರೂ ಒಟ್ಟಾಗಿ ಚಳವಳಿಯನ್ನು ಮುನ್ನಡೆಸ್ಕೊಂಡು ಹೋಗ್ತೀವಿ. ಹೌದೌದು. ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂದರೆ ಇತಿಹಾಸ ಇರ್ತಕ್ಕಂಥ ಜಿಲ್ಲೆ. DSS ಹುಟ್ಟಿ ಹಾಕಿರ್ತಕ್ಕಂಥ ನಾಯಕರು ಇರ್ತಕ್ಕಂಥ ಜಿಲ್ಲೆ. ಬರ್ತಾ ಬರ್ತಾ ಏನಾಯಿತು, 90ರ ದಶಕದವರೆಗೆ ನಾಯಕರುಗಳು ಒಗ್ಗಟ್ಟಾಗಿ ಕೆಲಸ ಮಾಡಿದ್ದಾರೆ. 90ರ ದಶಕದ ನಂತರ ಹಲವಾರು ವಿಭಾಗಗಳಾಗಿ ವಿಂಗಡಣೆ ಆಗೋಯಿತು. ಈ ರಾಜ್ಯ ಮಟ್ಟದ ನಾಯಕರುಗಳೇ ಬೇರೆ ಬೇರೆ ಸಂಘಟನೆಗಳು ಹುಟ್ಟಾಕೊಂಡೋದ್ರು. ಆ ಥರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ಬಹಳಷ್ಟು ಸಂಘಟನೆಗಳು ವಿಭಾಗಗಳಾಗಿ ಹೊಸ ಸಂಘಟನೆ ಹುಟ್ಕೊಂಡವು. ನಾಯಕತ್ವದ ಕೊರತೆ ಆಯಿತು ಇಲ್ಲಿ. ಆಮೇಲೆ ಚಳುವಳಿ ಕೆಲಸ ಮಾಡಿರ್ತಕ್ಕಂಥ ನಾಯಕರುಗಳು ರಾಜಕೀಯ ಪಕ್ಷಗಳಿಗೆ ಸೀಮಿತ ಆಗೋಗ್ಬಿಟ್ಟಿದ್ದಾರೆ ಕೆಲವರು ಹಿರಿಯ ನಾಯಕರುಗಳು. ಅದರಿಂದ ಕೂಡ ಇಲ್ಲಿನ ಜಿಲ್ಲೆಯಲ್ಲಿ ಸಂಘಟನೆ ಕುಂಠಿತ ಆಗಲಿಕ್ಕೆ ಕಾರಣ ಆಗಿದೆ. ಆದ್ದರಿಂದ ಬೇರೆ ಕಡೆಯಿಂದ ಇಲ್ಲಿಗೆ ಬರೋ ಹಂಗಾಗಿದೆ. ನಾವು ಏನು ಇವತ್ತು ದಲಿತ ಪ್ರಜ್ಞೆ ಮೂಲಕ ಎಲ್ಲ ಜಾತಿಯ ವರ್ಗದ ಬಡವರನ್ನು ಹೊಂದುವ ಮುಖಾಂತರ ಅವ್ರ ಕಷ್ಟಗಳು ಸ್ಪಂದಿಸೋ ಮುಖಾಂತರ ಮುಂದಿನ ದಿನಗಳಲ್ಲಿ ಈಗ ಜಿಲ್ಲಾ ಸಮಿತಿ ಏನಿದ್ದೀವಿ, ಈ ಜಿಲ್ಲಾ ಸಮಿತಿ ಸಂಪೂರ್ಣವಾಗಿ ಜಿಲ್ಲೆಯ ಅಸ್ತಿತ್ವವನ್ನು ಕಾಪಾಡಲಿಕ್ಕೆ ನಾವು ನಿಖರವಾದಂಥ ಸ್ಪಷ್ಟವಾದಂಥ ಹೋರಾಟಗಳನ್ನು ಮಾಡೋಕ್ಕೆ ನಾವು ಸಿದ್ಧರಾಗಿದ್ದೀವಿ. ಹೆಸರು ಹೇಳ್ಬಿಟ್ಟು. ನನ್ನ ಹೆಸರು ವೀಣಾ. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಏನು ಆನಂದಣ್ಣವ್ರು ಹೇಳಿದಾರೋ ಅದ್ರ ವಿಚಾರವಾಗಿ ಮಾತಾಡ್ತಾ ಇದ್ದೀನಿ. ನೀವು ಹೇಳ್ರಿ ಸರ್, ಹೊರಗಿನವರಿಂದ ಬೇರೆಯವ್ರು ಬರ್ತಿದ್ದಾರೆ, ನಮ್ಗೆ ಯಾಕೆ ಅವಕಾಶ ಇಲ್ಲ ಅಂದರೆ ನಮ್ಮಲ್ಲಿ ಹೊಂದಾಣಿಕೆ ಇಲ್ಲ, ಹಾಗಾಗಿ ಬೇರೆಯವ್ರು ಬರ್ತಿದ್ದಾರೆ. ಬೇರೆಯವರು ನಮ್ಮ ಮೇಲೆ ಆನಂದಣ್ಣವ್ರ ಮೇಲೆ ಚಾಡಿ ಮಾಡಿ ಮಾತಾಡಿರೋರು ಒಗ್ಗಟ್ಟಾಗಿದ್ದಿದ್ರೆ ಬೇರೆಯವ್ರಿಗೆ ಅವಕಾಶ ಇರ್ತಾ ಇರಲಿಲ್ಲ. ಅದಕ್ಕಾಗಿ ನಮ್ಮಲ್ಲಿ ನಾವೇ ಒಂದಾಗಿದ್ದರೆ ಬೇರೆಯವ್ರಿಗೂ ಇದಿರಲ್ಲ. ನಮ್ಮಲ್ಲಿ ಹೊಂದಾಣಿಕೆ ಇಲ್ಲ ಅನ್ನೋದಕ್ಕೋಸ್ಕರ ಬೇರೆ ಕಡೆಯಿಂದ ಬರ್ತಿದ್ದಾರೆ ಸರ್. ನಮ್ಮಲ್ಲಿ ಹೊಂದಾಣಿಕೆ ಇಂದಿದ್ರೆ ಬೇರೆಯವ್ರ ಕಡೆಯಿಂದ ಏನಕ್ಕೆ ಬರ್ತಾಯಿದ್ರು? ಹಿರಿಯರು ಏನಿದ್ದಾರೋ ಅವರೆಲ್ಲ ಒಂದುಗೂಡಿ ಸಂಘ ನಡೆಸ್ಕೊಂಡು ಹೋದರೆ ಬೇರೆಯವ್ರಿಗೆ ಅವಕಾಶ ಇರಲ್ಲ, ಬೇರೆಯವ್ರು ಬರೋಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಏನಿದೆ ಅಂದರೆ ಇದರಲ್ಲಿ ಯಾರು ದೊಡ್ಡವ್ರು ಇದ್ದಾರೋ ಎಲ್ಲ ಒಂದುಗೂಡಿ ಸಂಘವನ್ನು ನಡೆಸ್ಕೊಡ್ಬೇಕು ಅಂತೇಳಿ ಕೇಳ್ಕೊತಾ ಇದ್ದೀವಿ. ಪ್ರೆಸ್ ಮುಖಾಂತರ ಕೇಳ್ಕೊತಾ ಇದ್ದೀವಿ ನಾವು. 12ನೇ ತಾರೀಕು ಮತ್ತೆ ಪ್ರೆಸ್ ಇದೆಯಲ್ವ ಸರ್, ಆಗ ದೊಡ್ಡವರೆಲ್ಲ ಸೇರಬೇಕು, ಯಾರ್ಯಾರು ಇದ್ದಾರೋ ಅವರೆಲ್ಲ ಬರಬೇಕು, ಅವರೆಲ್ಲ ನಮಗೆ ದಾರಿ ಮಾಡಿಕೊಡ್ಬೇಕು ಸರ್. ನಾವು ನಡ್ಸ್ಕೊಂಡು ಹೋಗ್ತೀವಿ. ದೊಡ್ಡವರ ಅವಕಾಶ ಮಾಡಿಕೊಟ್ರೇ ನಾವು ನಡ್ಸ್ಕೊಡೋಕ್ಕೆ ಸಾಧ್ಯ. ನಮ್ಮಲ್ಲಿ ಹೊಂದಾಣಿಕೆ ಇರಬೇಕು ಸರ್ ಮೇಯ್ನು. ಸರ್, ನಮ್ಮ ಹೆಸರು TH ಚಲಪತಿ ಅಂತ, ಜಿಲ್ಲಾ ಸಂಘಟನಾ ಸಂಚಾಲಕರು, ಶಿಡ್ಲಘಟ್ಟ ನಮ್ಮದು. ಬಟ್ ಇವಾಗ ನೀವು ಅವಾಗ ಮಾತಾಡ್ತಾ ಇದ್ರಿ, ಈಗ ಸಮಸ್ಯೆಗಳು ಜಾಸ್ತಿ ಆಗ್ತಾಯಿದೆ, ಸಮಸ್ಯೆಗಳು ಬಗೆಹರಿಸೋಕೆ ಆಗ್ತಾ ಇಲ್ಲ. ಇಲ್ಲಿ ಬೇರೆಯವ್ರ ಹತ್ರ ಏನೋ ರಾಜಿ ಇದಾಗಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರಿ. ಅದು ಸತ್ಯಕ್ಕೆ ದೂರವಾದಕ್ಕಿರ್ತಕ್ಕಂಥ ಮಾತು. ಪಕ್ಕ ಯಾರೋ ಆಗಿರ್ಬೋದು, ಆದರೆ ದಲಿತ ಸಂಘರ್ಷ ಸಮಿತಿ ಇದುವರೆಗೂ ಸಹ ನಮ್ಮ DSS ಬಗ್ಗೆ ಎಲ್ರಿಗೂ ಅಭಿಮಾನ ಇದೆ. ಅವಾಗ ಚೆಲುವಲ್ಲಿ ಬಟ್ ಏನಾಗಿದೆ ಅಂದ್ರೆ ಇವಾಗ ಹೊಸದಾಗಿ ಹುಟ್ಟಾಕೊಂಡಿದಾರಲ್ಲ ಸಂಘಟನೆಗಳಿಂದ ಈ ಸಮಸ್ಯೆ ಬರ್ತಾ ಇದೆ. ಸರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗನ ಮಾತಾಡ್ತಾರೆ. ಈ ಭಾರತ ದೇಶದಲ್ಲಿ ಸುಮಾರು 10 ಲಕ್ಷ ಸಂಘಟನೆ ಇದ್ದಾವೆ. ಅಂಬೇಡ್ಕರ್ ಹೆಸರಲ್ಲಿ 10 ಲಕ್ಷ ಸಂಘಟನೆ ಇದ್ದಾವೆ. ಬಟ್ ಎಲ್ಲದರಲ್ಲೂ ನಾವು ದಲಿತ ಸಂಘರ್ಷ ಸಮಿತಿಯನ್ನು ಹೋಲಿಕೆ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದಿಯಲ್ಲಿ ನಡೀತಾ ಇರ್ತಕ್ಕಂಥದ್ದು ದಲಿತ ಸಂಘರ್ಷ ಸಮಿತಿಗೆ ಒಂದು ಇತಿಹಾಸ ಇದೆ. ದಲಿತ ಸಂಘರ್ಷ ಸಮಿತಿ ಇತಿಹಾಸದಿಂದಲೇ ಈಗ ಎಲ್ಲ ಸಂಘಟನೆಗಳು ಹುಟ್ಟಿರ್ತಕ್ಕಂಥದ್ದು. 70ರ ದಶಕದಲ್ಲಿ ಹುಟ್ಟಿರ್ತಕ್ಕಂಥ ದಲಿತ ಸಂಘರ್ಷ ಸಮಿತಿ ಇದನ್ನು ಕಾಪಿ ಮಾಡಿರ್ತಕ್ಕಂಥದ್ದು. ರೈತ ಚಳುವಳಿ ಆಗಿರ್ಬೋದು, ದಲಿತ ಚಳುವಳಿ ಆಗಿರ್ಬೋದು, ಎಷ್ಟು ಸಂಘಟನೆಗಳಿದ್ದಾವೆ. ದಲಿತ ಸಂಘರ್ಷ ಸಮಿತಿ ನೋಡಿ ಕಲ್ತಿರ್ತಕ್ಕಂಥದ್ದು. ಇವಾಗ ಶಿಡ್ಲಘಟ್ಟ T. ಪೆದ್ನಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಶಾಲಾ ಕಟ್ಟಡವನ್ನು ಯಾರ ಅನುಮತಿ ಇಲ್ಲದೆ ಧ್ವಂಸ ಮಾಡಿರುತ್ತೆ. ಯಾಕಂದ್ರೆ ದಲಿತ ಸಂಘರ್ಷ ಸಮಿತಿ ಅಂದ್ರೆ ಶಿಕ್ಷಣ ಸಂಘಟನೆ ಹೋರಾಟ. ಯಾಕಂದ್ರೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದೇ ಶಿಕ್ಷಣಕ್ಕೆ. ಇವಾಗ ಯಾವುದೇ ಅನುಮತಿ ಇಲ್ದಿರ ಕಟ್ಟಡ ಧ್ವಂಸ ಮಾಡಿದ್ದಾರೆ. BO ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಒಬ್ರು ಹೇಮಂತನವರು. ಆದ್ರೆ ಸರ್ಕಾರಿ ಶಿಕ್ಷಣ ಇಲಾಖೆಯಿಂದನೂ ಯಾವುದೇ ಒಂದು ಆಕ್ಷನ್ ತಗೊಂಡಿಲ್ಲ. ಒಂದು ಪೊಲೀಸ್ ಇಲಾಖೆಯಿಂದನೂ ಅವರು ಇವಾಗ
ಆರಾಮಾಗಿ ತಿರ್ಗಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಗಮನಕ್ಕೆ ಏನಾದರೂ ಬಂದಿದೆಯಾ? ಸರ್, ಈ ವಿಚಾರ ನನ್ನ ಗಮನಕ್ಕೆ ಬಂದಿಲ್ಲ. ನಾನು ಪತ್ರಿಕೆಯಲ್ಲಿ ಬೆಳಿಗ್ಗೆ ನೋಡಿದ್ದೀನಿ. ಬಟ್ ಯಾರೇ ಆಗಲಿ ಸರ್ಕಾರಿ ಆಸ್ತಿಯನ್ನು ಧ್ವಂಸ ಮಾಡ್ತಕ್ಕಂಥ ಅಧಿಕಾರ ಯಾರಿಗೂ ಇಲ್ಲ. ಸರ್ಕಾರ ಪರ್ಮಿಷನ್ ತೊಗೊಂಡು ಸರ್ಕಾರದ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇದು. ಯಾರು ತಪ್ಪಿಸ್ತಿದಾರೋ ಅದರ ವಿರೋಧವಾಗಿ ಕಾನೂನು ಪ್ರಕಾರ ನಡ್ಕೊಂಡು ಹೋಗ್ರಿ ಸರ್, ಅದು ನಮ್ಮ ಅಭ್ಯಂತರ ಇಲ್ಲ. ಅದನ್ನು ಪರಿಶೀಲನೆ ಮಾಡಬೇಕಾಗ್ತದೆ. ಅದು ಇನ್ನೂ ಒಂದು ನಾನು ಒಂದು ಎಚ್ಚರಿಕೆ ಒಂದು ಎಚ್ಚರಿಕೆ ಕೊಡ್ತೀನಿ. ಸರ್ಕಾರದಿಂದ ಒಂದು ಶಾಲೆಯಲ್ಲಿ ಇದಾಗುತ್ತೆ, ಅಪ್ರೂವಲ್ ಆಗುತ್ತೆ, 4 ಲಕ್ಷ ಅಪ್ರೂವಲ್ ಆಗುತ್ತೆ. 10 ವರ್ಷಗಳ ಕಾಲ ಯಾಕೆ ಅವರು ಬಿಲ್ಡಿಂಗ್ ಕಟ್ಟಿಲ್ಲ? ಬಿಲ್ಡಿಂಗ್ ಕಟ್ಟತಕ್ಕ ಅದು ತಪ್ಪೇ ತಾನೆ. ಸರ್ಕಾರಿ ಶಾಲೆ ಕಟ್ಟಬೇಕಾಗಿದ್ರೆ ಸರ್ಕಾರನೇ ಆದೇಶ ಮಾಡ್ತದೆ, ಸರ್ಕಾರ ದುಡ್ಡು ಕೊಡ್ತದೆ. ಯಾಕೆ ಅವರು ಅದನ್ನು ನಿಲ್ಲಿಸಿದ್ದಾರೆ? ಪೂರ್ತಿ ಪ್ರಮಾಣದಲ್ಲಿ ಬಿಲ್ಡಿಂಗ್ ಕಟ್ಟಿಲ್ಲ ಅವರು. ಒಂದು 3-4 ವರ್ಷ ಕಟ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದಾರೆ. ಅದನ್ನು ಯಾರೋ ಒಬ್ರು ಕಿಡಿಗೇಡಿಗಳು ಬಂದು ಮಾಡಿದ್ದಾರೆ, ಅದನ್ನು ನಾವು ಖಂಡಿಸ್ತಾ ಇದ್ದೀವಿ ಸರ್. ಬಟ್ ಇದು ಸರ್ಕಾರದವರು ತಪ್ಪಿದೆ ಇದರಲ್ಲಿ. ಅವರು ಪೂರ್ಣ ಬಿಲ್ಡಿಂಗ್ ಮಾಡಿಬಿಟ್ಟು ಅಲ್ಲಿ ಮಕ್ಕಳು ಓದ್ತಾ ಇದ್ದಿದ್ರೆ ಏನಕ್ಕೆ ಹೇಳಿದೆ ಅಂದ್ರೆ, ಹೇಳಿ ಸರ್. ಒಂದು ತಾಲೂಕಲ್ಲಿ ನಡೆಯೋ ಒಂದು ಅನ್ಯಾಯ ಆಗ್ಬೋದು, ಒಂದು ಸಮಸ್ಯೆ ಆಗ್ಬೋದು, ಜಿಲ್ಲಾ ಮಟ್ಟದಲ್ಲಿ ಗೊತ್ತಾಗಬೇಕು ಅಂತ ನಾವು ಕೇಳಿದ್ವಿ. ಓಕೆ, ಥ್ಯಾಂಕ್ ಯು ಒಳ್ಳೇದು. ನಿಮ್ಮ ಸಂಘಟನೆ ಕಡೆಯಿಂದ ಹೌದೌದು ಒಂದು ಸರ್, ಮುಂದಿನ ದಿನಗಳಲ್ಲಿ ಯಾರೇ ತಪ್ಪಿಸ್ತಿದ್ರಲ್ಲಿ ಅವ್ರ ವಿರುದ್ಧ ಹೋರಾಟ ಮಾಡ್ತೀವಿ ಸರ್. ಗಮನಕ್ಕೆ ಹೋಗಿದೆ. ಆಲ್ರೆಡಿ ಹೇಮಂತ್ ಅನ್ನೋರು ಕಂಪ್ಲೇಂಟ್ ಮಾಡಿದ್ದಾರೆ. ಅದೆಲ್ಲ ಪರಿಶೀಲನೆ ಮಾಡಿ ಪರಿಶೀಲನೆ ಮಾಡಿ ಸ್ಟೆಪ್ ತಗೋಬೇಕು. ಅದಕ್ಕೆ ನಿಮ್ಮ ಕಡೆಯಿಂದ ಇದೆ ಯಾಕಂದ್ರೆ ಖಂಡಿತ. ಇವತ್ತು ನಮ್ಮ ಇಡೀ ರಾಜ್ಯದಲ್ಲೇ ಒಂದು ಸರ್ಕಾರಿ ಶಾಲೆ ಇವತ್ತು ಅಲ್ಲಿ ಇರೋ ಕಾರಣನು ದಲಿತ ಸಂಘರ್ಷ ಸಮಿತಿ. ಅದು ಮಾಹಿತಿ ಎಲ್ಲರಿಗೂ ಗೊತ್ತಿರೋದು. ಅದರಿಂದ ನಾನು ನಿಮ್ಮ ಗಮನ ಸರ್, ಒಳ್ಳೆ ಕೆಲಸ ಹೇಳಿದ್ರಿ. ಬಟ್ ಏನಂತ ನಮ್ಮ ಗಮನಕ್ಕೆ ಬಂದಿಲ್ಲ. ಈಗ ನಾನು ಪತ್ರಿಕೆಯಲ್ಲಿ ನೋಡಿಬಿಟ್ಟು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಎಲ್ಲ ಕಡೆ ಸರ್ಕಾರಿ ಶಾಲೆಗಳು ಬಂದ್ ಆಗ್ತಾ ಇದೆ, ಆವಾಗಲೇ ಶಾಲೆಗಳು ಉಳಿಸ್ಕೊಂತ ಇಲ್ಲ. ಆವಾಗಲೇ ನಮ್ಮ ಅಣ್ಣವರು ಒಂದು ಮಾತಾಡ್ತಿದ್ರು, ಆನಂದನವರು, ಶಿಕ್ಷಣ ಸಂಘಟನೆ ಹೋರಾಟ ಅಂತ. ಮೊದಲನೇ ಆದ್ಯತೆ ನಮ್ಮದು ದಲಿತ ಸಂಘರ್ಷ ಸಮಿತಿಗಳ ಶಿಕ್ಷಣಕ್ಕೆ ಒತ್ತು ಕೊಡ್ತೀವಿ. ಎಲ್ಲಿ ಒಂದು ಶಿಕ್ಷಣಕ್ಕೆ ತೊಂದರೆ ಆದರೂ ಸಹ ನಾವು ದಲಿತ ಸಂಘರ್ಷ ಸಮಿತಿ ಮುಂದಿನ ದಿನಗಳು ಹೋರಾಟ ಮಾಡೋಕ್ಕೆ ರೆಡಿ ಇದ್ದೀವಿ ಸರ್. ನಾವು ಸಮಿತಿಯಲ್ಲಿ ಜಿಲ್ಲಾ ಸಂಘಟನಾ ಸಂಚಾಲಕರ ಕೆಲಸ ಮಾಡ್ತಾ ಇದ್ದೀನಿ ಸರ್. ಈಗ ನೀವು ಆವಾಗಲೇ ಕೇಳಿದ್ರಿ ಒಗ್ಗಟ್ಟು ಕೊರತೆ ಇದೆ ತಾಲೂಕಲ್ಲಿ, ಈ ಜಿಲ್ಲೆಯಲ್ಲಿ ಅಂತ ಹೇಳಿದ್ರಿ. ಅದು ನಿಜ. 70ರ ದಶಕದಲ್ಲಿ ಆ ಕಾಲಘಟ್ಟದಲ್ಲಿ ಒಂದೇ ಸಂಘಟನೆ ಇತ್ತು. ದಲಿತ ಸಂಘರ್ಷ ಸಮಿತಿ ಅಂದರೆ ಒಂದು ಆಲದ ಮರದ ಇದ್ದಂತೆ. ಆ ಥರ ಈ 2 ಜಿಲ್ಲೆಗಳಲ್ಲಿ ಇದ್ದಿದ್ದು. ಇದಕ್ಕೆ ಕಾರಣಕರ್ತರೆಲ್ಲರೂ ಹಿರಿಯರೇ. ಈಗೇನು ಮೊನ್ನೆ ತಾನೇ ಪ್ರೆಸ್ಸಲ್ಲಿ ಮಾತಾಡಿದ್ದಾರೆ ಹಿರಿಯರು, ಅವರೇ ಇದಕ್ಕೆ ಉತ್ತರ ಕೊಡಬೇಕು. ಈ ಥರ ಈ ಜಿಲ್ಲೆಗಳಲ್ಲಿ ಚಳವಳಿಗಳು ಯಾವ ಥರ ಈ ಥರ ಸಪ್ರೇಟ್ ಆಗ್ತಾ ಇದೀವಿ ಅಂದರೆ ಅವರೇ ಕಾರಣ, ಅವರೇ ಹೊಣೆಗಾರರಾಗ್ತಾರೆ ಇದಕ್ಕೆ. ನಮ್ಮ ರಾಜ್ಯ ಸಮಿತಿ ಇದ್ದರೂ ಸಹ ನಾವೇನು ಭಾವಿಸಿದ್ದೀವಿ ಅಂದರೆ, ನಮಗೆ 2 ಜಿಲ್ಲೆಗಳಲ್ಲಿ ನಮ್ಮ ಹಿರಿಯರು ಏನಿದ್ದಾರೋ ಅವರನ್ನು ನಂಬಿಕೊಂಡು ಅವ್ರನ್ನ ಪ್ರೀತಿಯಿಂದ ಅವ್ರ ಹಿನ್ನೆಲೆಯಲ್ಲಿ ನಾವೆಲ್ಲ ಸಂಘಟನೆಯನ್ನು ಕಟ್ಕೊಂಡು ಬರ್ತಾಯಿದ್ದೀವಿ. ಅವರಿಗೇನು ಮಾಡಿದ್ದಾರೆ, ಕೆಲವೊಂದು ರಾಜಕಾರಣಿಗಳ ಸ್ವಾರ್ಥಕ್ಕೋಸ್ಕರ ಅವರು ಮಾತುಗಳು ಕೇಳಿ ಈಗ ಜಿಲ್ಲೆಯಲ್ಲಿ ಸಂಘಟನೆಗಳು ಒಡೆಯೋಕ್ಕೆ ಮುಂದಾಗ್ತಾ ಇದ್ದಾರೆ. ಇದನ್ನು ನಾವು DSS ಕಡೆಯಿಂದ ನಾವು ಎಚ್ಚರಿಕೆ ಕೊಡೋಕ್ಕೂ ಬಯಸ್ತೀವಿ. ಯಾಕಂದರೆ ಹಿರಿಯರಾದಂಥವರು ಎಲ್ಲರನ್ನೂ ಒಟ್ಟಿಗೆ ಗೂಡಿಸಿ ನಮ್ಮನ್ನು ಸರಿಪಡಿಸಬೇಕಾಗಿತ್ತು. ಆ ಕೆಲಸ ಮಾಡಲಿಲ್ಲ. ಮುಂದಿನ ದಿನಗಳಲ್ಲಿ ಈಗೇನೋ ನಮ್ಮ ರಾಜ್ಯ ಸಮಿತಿ ಅಪ್ಪನೆ ಮೇರೆಗೆ ನಮಗೆ ಲೆಟ್ರ್ ಮುಖಾಂತರ ಕಮಿಟಿ ಮಾಡಿದಾರೋ, ನಾವು ಜಿಲ್ಲಾ ಸಮಿತಿ ಏನಿದ್ದೀವೋ ಮುಂದಿನ ಜಿಲ್ಲೆಯಲ್ಲಾಗಲಿ ರಾಜ್ಯದಲ್ಲಾಗಲಿ ಜ್ವಾಲಾಂತ ಸಮಸ್ಯೆಗಳಿದ್ದಾವೆ. ಆಗಲೇ ತಮ್ಮನ್ನು ಕೇಳಿದ್ರೆ ಶಿಕ್ಷಣದ ಬಗ್ಗೆ ಈ ಥರ ನಡೀತಾ ಇದ್ದರೆ ನೀವು ಕೈಗೆತ್ಕೊಂಡಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಚಿಡ್ಲಘಟ್ಟ ತಾಲೂಕಲ್ಲಿ ಆ ಗ್ರಾಮದಲ್ಲಿ ನಾವು ಹೋರಾಟ ಮಾಡೋಕ್ಕೆ ಮುಂದುವರಿಸ್ತೀವಿ. ಯಾವುದೇ ಕಾರ್ಯಕ್ರಮ ಇರಲಿ, ನಾವು ಹೋರಾಟ ಮುಖಾಂತರ ನಾವು ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತೀವಿ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀವಿ ಅಂತ ಚಿಕ್ಕಬಳ್ಳಾಪುರ ತಾಲೂಕು ಸಂಚಾಲಕರು. ಏನು ಈ ದಿನ ಪತ್ರಿಕಾಗೋಷ್ಠಿ ಮಾಡಿದ್ದೀವಿ ಜಿಲ್ಲಾ ಸಮಿತಿ ನಾವು ಎಲ್ಲ ಸೇರಿ. ಏನಂದರೆ ಇಲ್ಲಿ ಈ ತಾಲೂಕಿನಲ್ಲಿ ಪ್ರಬಲವಾಗಿ ಇರತಕ್ಕಂಥ ಸಂಘಟನೆಯನ್ನು ನಾವು ಎಲ್ಲ ಕಾರ್ಯಕರ್ತರು ಒಂದುಗೂಡಿ ಮುನ್ನಡೆಸ್ಕೊಂಡು 30 ವರ್ಷದಿಂದ ಬಂದಿದ್ದೀವಿ. ಆದರೆ ಇತ್ತೀಚೆಗೆ ನಮ್ಮ ಹಿರಿಯರು ಆದಂಥ ಗಡ್ಡ ವೆಂಕಟೇಶಣ್ಣ ಮತ್ತು ಮುನಿಶಾಮಣ್ಣವರು ಏನು ಮೊನ್ನೆ 28ನೇ ತಾರೀಕು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಅದರಿಂದ ನಮಗೆಲ್ಲ ಬಹಳ ನೋವಾಯಿತು. ಯಾಕಂದರೆ ಇಷ್ಟು ವರ್ಷಗಳು ಕೂಡ ನಾವು ಅವ್ರ ಜೊತೆನೇ ಒಳಗೂಡ್ಕೊಂಡು ನಾವು ಕೆಲಸ ಮಾಡಿದ್ದೀವಿ. ಆನಂದ್ ಆಗಿರ್ಬೋದು, ನಾವಾಗಿರ್ಬೋದು, ಆಮೇಲೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಸಂಘಟನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರು ಕೂಡ ಅವ್ರ ಜೊತೆ ಎಲ್ಲ ಒಳನಾಟ ಇದ್ದೀವಿ. ಆದರೆ ಅವರಷ್ಟಕ್ಕೆ ಅವರೇ ಇಲ್ಲಿ ವಿಭಜನೆ ಮಾಡಿ ಮತ್ತು ಆನಂದು ನಮಗೆ ಗುರುತೇ ಇಲ್ಲ ಅಂದ ತಕ್ಷಣ ಕೆಲವ್ರಿಗೆಲ್ಲ ಬೇಸರ ಆಯಿತು. ಯಾಕಂದರೆ ಅವ್ರ ಜೊತೆನೇ ನಾವು ಬೆಳೆದಿರೋದು. ಗಡ್ಡಮ್ಮಣ್ಣ ಮತ್ತು ಮುನಿಶಾಮಣ್ಣ ಮತ್ತು ಗೊಲ್ಲಳ್ಳಿ ಶಿವಪ್ರಸಾದ ಅಣ್ಣವ್ರ ಜೊತೆ ಬೆಳೆದಿರೋದು. ಆ ಮಟ್ಟದಲ್ಲಿ ನಾವೆಲ್ಲ ಇದ್ದು ಅನ್ಯೂನ್ಯವಾಗಿ ಅವರೇ ಬಂದು ಆ ಥರ ಹೇಳ್ಕೊ ಕೊಡ್ತಾರಂದರೆ ನಮಗೆ ಒಂಥರ ದುಃಖ ಆಗ್ತಾಯಿದೆ.
ಆದ್ದರಿಂದ ಅವ್ರ ಬಗ್ಗೆ ನಮ್ಗೆ ಹೆಚ್ಚಿನ ಗೌರವ ಐತೆ. ಅವ್ರು ಏನು ಮಾತಾಡಿದಾರೋ ಅದರಲ್ಲಿ ನಮ್ಗೆ ಬೇಸರ ಏನಿಲ್ಲ. ಅವರೇನು ಸಂಘಟನೆ ಹಾಕ್ಕೊಟ್ಟಿದ್ದಾರೋ ಅದರಿಂದ ನಾವು ಇನ್ನೂ ಹೆಚ್ಚಾಗಿ ನಾವು ಈ ದಲಿತ ಸಂಘರ್ಷ ಸಮಿತಿಯಿಂದ ಕಾರ್ಯರೂಪಕೊಂಡು ನಾವು ಕೆಲಸ ಮಾಡ್ತೀವಿ. ಇನ್ನು ಅವರಿಂದ ನಮಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಮತ್ತು ಧೈರ್ಯ ಬಂದೈತಿ. ಇವಾಗ ಏನೋ ಹೆಚ್ಚಾಗಿ ನಾವು ಕೆಲಸ ಮಾಡಬೇಕು, ಸಂಘಟನೆಯನ್ನು ಬಲಗೊಳಿಸ್ಬೇಕು ಹಳ್ಳಿಗಳಲ್ಲಿ ಅಂದ್ಬಿಟ್ಟು ಸ್ವಲ್ಪ ಅವರಿಂದ ನಮಗೆ ಶಕ್ತಿ ಬಂದೈತೆ. ಅವ್ರಿಗೂ ನಾವು ಚಿರಋಣಿಯಾಗಿರ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ಈ ಸಂದರ್ಭದಲ್ಲಿ BV ಆನಂದ್ರವರು ಜಿಲ್ಲಾ ಸಂಚಾಲಕರು, TA ಚಲಪತಿ ಜಿಲ್ಲಾ ಸಂಘಟನಾ ಸಂಚಾಲಕರು, ಶಿಸ್ತು ಮತ್ತು ಆಂತರಿಕ, ಕೋಟಪ್ಪ ಜಿಲ್ಲಾ ಸಂಘಟನಾ ಸಂಚಾಲಕರು, ಹಿಂದುಳಿದ ವರ್ಗಗಳ ಹಾಗೂ ಅಲ್ಪಸಂಖ್ಯಾತರ ವಿಭಾಗ, LN ನರಸಿಂಹಯ್ಯ ಬಾಗೇಪಲ್ಲಿ ತಾಲೂಕು ಸಂಚಾಲಕರು, LV ವೆಂಕಟೇಶ್ ಶಿಡ್ಲಘಟ್ಟ ತಾಲೂಕು ಸಂಚಾಲಕರು, DC ನರಸಿಂಹಮೂರ್ತಿ ಸಾಂಸ್ಕೃತಿಕ ವಿಭಾಗ ಶಿಡ್ಲಘಟ್ಟ ತಾಲೂಕು, ಬಸಪ್ಪ ತಾಲೂಕು ಸಂಘಟನಾ ಸಂಚಾಲಕರು, ನರಸಿಂಹಪ್ಪ ಕಾಚಲ್ಲಿ ಶಿಡ್ಲಘಟ್ಟ ತಾಲೂಕು ಸಮಿತಿ ಸದಸ್ಯರು, ಸಲಹಾ ಸಮಿತಿ ಆಂಧ್ರಲ್ಲಿ ವೆಂಕಟೇಶ್, ಪೂಜನಲ್ಲಿ ಕೃಷ್ಣಪ್ಪ, ವೀಣಾ ಮಹಿಳಾ ಘಟಕ ಸಂಚಾಲಕರು CBಪುರ ತಾಲೂಕು, ಕಿರಿಗಂಬಿ ವೆಂಕಟೇಶ್ ತಾಲೂಕು ಸಂಘಟನಾ ಸಂಚಾಲಕರು CBಪುರ ತಾಲೂಕು, ನಡಿಪನ್ನ CBಪುರ ತಾಲೂಕು ಶಿಸ್ತು ಮತ್ತು ಆಂತರಿಕ ಸಂಚಾಲಕರು. ಇನ್ನು ಶಿಡ್ಲಘಟ್ಟ ರಾಂಬಾಬು, ಕೋಟಪ್ಪ ಬಾಗೇಪಲ್ಲಿ ದಲಿತ ನೌಕರ ಹಾಗೂ ಪೌರ ಕಾರ್ಮಿಕ ವಿಭಾಗ, ವೆಂಕಟ ನಾರಾಯಣಪ್ಪ ಚಿಂತಾಮಣಿ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ, ಜಯಕುಮಾರ್ ಚಿಕ್ಕಬಳ್ಳಾಪುರ ಮಾಧ್ಯಮ ವಿಭಾಗ, CA ವೆಂಕಟೇಶಪ್ಪ ಗುಡಿಬಂಡೆ ಸಾಂಸ್ಕೃತಿಕ ವಿಭಾಗ, BN ನರಸಿಂಹಮೂರ್ತಿ ಗೌರಿಬಿದನೂರು ಜಿಲ್ಲಾ ಖಜಾನ್ಸಿ. ಇನ್ನು ಜಿಲ್ಲಾ ಕಾರ್ಯನಿರ್ವಾಹಕ ಸಮಿತಿ ಸದಸ್ಯರು ದೇವರಾಜು ಉಜಗೂರು, A ರಾಮಯ್ಯ ಕೋನಪಲ್ಲಿ, ಬಾಲಪ್ಪ ಉಜಗೂರು, YV ಗಂಗಲಪ್ಪ ಚೇಲೂರು, ನರಸಿಂಹಪ್ಪ ಮಂಚೇನಹಳ್ಳಿ. ಇನ್ನು ಅನೇಕ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು ಭಾಗಿಯಾಗಿದ್ದರು. ವರದಿ ನವೀನ್ ಗರುಡ.